ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳು ಭರವಸೆ ನೀಡಿದ್ರು. ಏನು ಅವತ್ತು ಮನವಿ ಮಾಡಿದ್ವು ಅಂದ್ರೆ, ಸಿಂಧುತ್ವ ಬಹಳ ಗೊಂದಲ ಇದೆ, ಸಿಂಧುತ್ವದ ಬಗ್ಗೆ ಒಂದು ರಿಯಾಯಿತಿ ಕೊಡಿ, ಡಾಕ್ಯುಮೆಂಟ್ರಿ ಏನ್ ಕೇಳಿದಿರಾ ಅದನ್ನ ಎಷ್ಟು ಬೇಕೋ ಅಷ್ಟು ನಮ್ಮ ಹತ್ರ ಎಷ್ಟು ಅನುಕೂಲ ಇರುತ್ತೋ ಅದ್ರ ಬಗ್ಗೆ ಕೇಳಿ ಅಂತ ಹೇಳಿದ್ವಿ. ಎಲ್ಲಾ ದಾಖಲಾತಿಗಳನ್ನು ಕೊಟ್ಟಿದ್ರು ಕೂಡ ಸಿಂಧುತ್ವ ತುಂಬಾ ತೊಂದರೆ ಆಗ್ತದೆ. ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಸಿಂಧುತ್ವ ಏನು ಬೇಡ, 2 ಪ್ರಮಾಣ ಪತ್ರಗಳನ್ನು ಕೊಡಿ ಫ್ಯಾಮಿಲಿ ಬಗ್ಗೆ ವಿವರಗಳು ಅಂತ ಹೇಳಿದ್ರು. ಅವ್ರು ಹೇಳ್ದಂಗೆ BBMP ಅಧಿಕಾರಿಗಳು ಹೇಳ್ದಂಗೆ ನಾವು 2 ಪ್ರಮಾಣ ಪತ್ರಗಳನ್ನು ಕೊಟ್ಟಿದ್ವಿ, 2 ಅಫಿಡೇವಿಟ್ ಗಳನ್ನ ಕೊಟ್ಟಿದ್ವಿ. ಆದ್ರೂ ಕೂಡ ಈ ಬೆಂಗಳೂರಿನಲ್ಲಿರುವಂತಹ ಎಲ್ಲಾ ಜನಗಳಿಗೆ ಸುಮಾರು 6,000 ರಿಂದ 7,000 ಜನರಿಗೆ ಕಾಯಮತಿ ಆಗ್ಬೇಕು. ಇದು ಬಹಳ ವಿಳಂಬನೆ ಆಗ್ತದೆ. ಏನ್ ಈ ರಾಜ್ಯ ಸರ್ಕಾರ ಭರವಸೆ ನೀಡಿದೆ 12,698ಗೆ ಬೆಂಗಳೂರಿನಲ್ಲಿ ಕಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಪ್ರಕ್ರಿಯೆಯಾಗಿ ಹಂತವಾಗಿ ಮುಗಿತಾ ಇಲ್ಲ, ಬಹಳ ವಿಳಂಬವಾಗ್ತದೆ. ಪೌರ ಕಾರ್ಮಿಕರ ಕಾಯಮತಿಯಲ್ಲಿ ತೊಂದರೆ ಆಗ್ತದೆ, ಮೋಸ ಆಗ್ತದೆ. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಕೊಟ್ಟಾಗ ಅದರಲ್ಲಿ ಸಿಂಧುತ್ವವನ್ನು ಕೊಡಿ, 6 ತಿಂಗಳ ಟೈಮ್ ಕೊಡಿ, ನೇಮಕಾತಿ ಆದೇಶ ಆದ್ಮೇಲೆ ಆಮೇಲೆ ಸಿಂಧುತ್ವವನ್ನು ಪ್ರಮಾಣ ಪತ್ರಕ್ಕೆ ಒಂದು ಮನವಿ ಪತ್ರ ಕೊಟ್ಟಿದ್ವಿ. ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸಮಸ್ಯೆಯನ್ನ ಕೇಳಿದ್ದಾರೆ, ಆದ್ರೆ ಅದಕ್ಕೆ ಸರಿ ಉತ್ತರದ ಮತ್ತು ಬಗೆಹರಿಸುವಂತ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಿಲ್ಲ. ಬಹಳ ನೋವಾಗ್ತದೆ. ಇವತ್ತಿನ ದಿವಸ ನಮ್ಮ ಬೆಂಗಳೂರು ನಗರದ ಅಧ್ಯಕ್ಷರುಗಳು MD ಶ್ರೀನಿವಾಸನವರು, ಮಾಜಿ ಅಧ್ಯಕ್ಷರು ಸುರೇಶ್ ಬಾಬಣ್ಣವರು ಮತ್ತು ನಮ್ಮೆಲ್ಲ ಸಂಘ ಪದಾಧಿಕಾರಿಗಳು ಎಲ್ಲರೂ ಕೂಡ, ಮಹಿಳಾ ಪೌರಕಾರ್ಮಿಕರು ಎಲ್ಲರೂ ಕೂಡ ಇವತ್ತಿನ ದಿವಸ ಬಂದಿದ್ದೀವಿ. ನಗರಾಭಿವೃದ್ಧಿ ಇಲಾಖೆ ಇನ್ಚಾರ್ಜ್ ಉಪಮುಖ್ಯಮಂತ್ರಿಗಳು ನಮ್ಮ ಸಾಹೇಬ್ರ ಹತ್ರ ನಾವು ಎಷ್ಟೋ ಸಾರಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಭರವಸೆ ಕೊಟ್ಟಿದ್ದಾರೆ. ಆದ್ರೆ ನಮ್ಮ ಸಮಸ್ಯೆಗಳು ಇನ್ನೂ ಉದ್ಭವ ಆಗ್ತಾನೆ ಇದೆ, ಸಮಸ್ಯೆಗಳಾಗಿದೆ. ಅದನ್ನ ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡ್ತಾ ಇದ್ದೀನಿ, ಸಿಂಧುತ್ವ ಬಗ್ಗೆ ರಿಯಾಯಿತಿ ಕೊಡಿ. ಇವತ್ತಿನ ದಿವಸ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳಿಗೆ, ಸ್ವಾಮಿ ಪೌರ ಕಾರ್ಮಿಕರಿಗೆ ಸಿಂಧುತ್ವ ತೊಂದರೆ ಇದೆ, 6 ತಿಂಗಳ ಕಾಲಾವಕಾಶ ಕೊಟ್ಟು ನೇಮಕಾತಿ ಮಾಡಿ ಆಮೇಲೆ ಸಿಂಧುತ್ವವನ್ನ ಪಡಿಬೇಕು ಅಂತ ಹೇಳಿದಾಗ ಕೇವಲ 3 ಜನ ಬನ್ನಿ ಅಂತ ಹೇಳಿದ್ರು. ಹೊರಗಡೆ ನಾವು 3 ಜನ ಹೋದ್ವಿ, ಸ್ವಾಮಿ 3 ಜನ ಬಂದಿದ್ವಿ, ಉತ್ತರ ಕೊಡಿ ನಮ್ಮ ಪತ್ರಿಕೆ ಅಂತ ಹೇಳಿದಾಗ ನಾನು ಹೋಗ್ತೀನಿ ಅಂದ್ಬಿಟ್ಟು ನಮ್ಮನ್ನು ಗದಿಸಿ ಹೋಗಿದ್ದಾರೆ. ಬಹಳ ಸಂತೋಷ, ಅವ್ರು ಬಿಸಿ ಇದ್ದಾರೆ, ಕಾರ್ಯಕ್ರಮ ಇರ್ಬೋದು. ಆದ್ರೆ ಪೌರ ಕಾರ್ಮಿಕರು ದಿನನಿತ್ಯ ರೋಡ್ಗಳನ್ನ ಸ್ವಚ್ಛ ಮಾಡಿ ಕಸವನ್ನ ತೆಗೆದು ಇಡೀ ಬೆಂಗಳೂರು ಸಿಟಿಯನ್ನ ಕ್ಲೀನ್ ಮಾಡ್ತಾ ಇರುವಂತ ನಮ್ಮ ಮುಖಂಡರು ನಾವು ನಮಗೆ BP ಶುಗರ್ ಬಂದಿದೆ, ಇದರಿಂದ ನಾನಾ ರೀತಿಯ ಕಾಯಿಲೆಗಳು ಬಂದಿದೆ. ಆದ್ರೂ ಕೂಡ ಪೌರ ಕಾರ್ಮಿಕ ಮುಖಂಡರಿಗೆ ಸ್ವಲ್ಪ ಮಾನ್ಯತೆ ಕೊಡದೆ ಪೊಲೀಸ್ ಅಧಿಕಾರಿಗಳೊಬ್ರು ಸಂಗಮರಾಜಣ್ಣವರು ಬಹಳ ನಮಗೆ ನಮ್ಮ ಕಷ್ಟವನ್ನು ಅರ್ಥ ಮಾಡ್ಕೊಳ್ಳಿದೆ. ಬಂದಾಗೆಲ್ಲ ಅಟ್ಯಾಕ್ ಮಾಡ್ತೀರಾ, ನಿಮ್ ಕೆಲಸ ಮಾಡ್ತೀರಾ, ನನ್ ಸಂತೋಷ, ನಿಮ್ ಕೆಲಸ ಮಾಡ್ಲೇಬೇಕು. ನಮ್ಮ ಕಷ್ಟ ನೀವು ಅರ್ಥ ಮಾಡ್ಕೊಳ್ಳಿ ಸರ್, ಇಲಾಖೆಯವರು, ಪೊಲೀಸ್ ಅವರು, ನಮ್ ಕಷ್ಟ ಅರ್ಥ ಮಾಡ್ಕೊಳ್ಳಿ. ನಮಗೂ ಹೊಟ್ಟೆ ನೋವು ಆಗ್ತದೆ, ಹೊಟ್ಟೆ ಹಸಿವು ಆಗ್ತದೆ. ನಾವೇನ್ ರೌಡಿಗಳಲ್ಲ, ಗೂಂಡಾಗಳಲ್ಲ, ಕೇಡಿಗಳಲ್ಲ. ನಾವು ಇಡೀ ರಾಜ್ಯದಲ್ಲಿ ಹೋರಾಟಗಳನ್ನ ಮಾಡ್ಕೊಂಡು ಬಂದ ಮುಖಂಡರು, ನಾವು ಪೌರ ಕಾರ್ಮಿಕ ಮುಖಂಡರುಗಳು. ನಮ್ಮನ್ನ ಯಾಕೆ ಕಡೆಗಣಿಸ್ತೀರಾ? ಯಾಕೆ ನಮ್ಮ ಅಡ್ಡ ಹಾಕ್ತೀರಾ? ಮಾನ್ಯ ಮುಖ್ಯಮಂತ್ರಿ ಜೊತೆ ಮಾತನಾಡ್ಲಿಕ್ಕೆ ಬಿಡಲ್ಲ, ಮಾನ್ಯ ಮುಖ್ಯಮಂತ್ರಿ ಜೊತೆ ಮನವಿ ಮಾಡ್ಲಿಕ್ಕೆ ಬಿಡಲ್ಲ, ನಮ್ಮನ್ನ ಅಡ್ಡ ಹಾಕ್ತೀರಾ. ನಿಮ್ಮ ಕೆಲಸ ನೀವು ಮಾಡ್ತೀರಾ, ನಮ್ಮ ಕೆಲಸ ಮಾಡ್ಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಮುಂದಿನ ದಿನದಲ್ಲಿ ಈ ಪೊಲೀಸ್ ಇಲಾಖೆ ಅರ್ಥ ಮಾಡ್ಕೋಬೇಕು, ನಮಗೆ ಸಹಕಾರ ನೀಡಬೇಕು, ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಮತ್ತೊಮ್ಮೆ ಮಾನ್ಯ ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡ್ತಾ ಇದ್ದೆ.